ಆಧಾರ್ ಕಾರ್ಡು ಇಲ್ಲ ಸರ್, ಏನು ಮಾಡಿಸ್ಕೊಂಡಿದ್ದಿಲ್ಲ ಸರ್. ನಾವು ತೊಂಬ್ಲನ್ಸ್ ಸರ್. ಏನ್ ಕೆಲಸ ಮಾಡಲ್ಲ, ಒಬ್ಬ ಗಾರೆ ಕೆಲ್ಸಕ್ಕೆ ಹೋಯ್ತಾನ ನನ್ನ ಮಗ ಚಿಕ್ಕವನು. ನನ್ನ ಜೊತೆಲೇ ಇದ್ದದ್ದು ಸುಮಾರು. ನಮ್ಮ ತಾಯಿ ಸತ್ತಾಗ್ಲಿಂದ 14 ವರ್ಷದಿಂದ ಇಲ್ಲೇ ಸರ್. ಬಂದಿದ್ದು ನಾಗರಾಜ ಇಲ್ಲ, ತೀರೋಗ್ಬಿಟ್ಟವ್ರೆ. ನಮ್ಗೆ 3 ಜನ, 2 ಗಂಡು ಮಕ್ಳು 1 ಹೆಣ್ಮಕ್ಳು. ಒಬ್ಬಳು ನಮ್ಮ ನಿಮಗೆ ಎಷ್ಟು ವಯಸ್ಸು? ನನಗೆ 57 ವರ್ಷ ಸರ್. ನಾನು ಹೋಗ್ಬೇಡ ಅಂದೆ ಸರ್. ನಾನು ಎಲ್ಲೂ ಹೋಗವನೆ, ಎಲ್ಲೋ ಹೋಟ್ಲಿಗೆ ಹೋಗೋನೆ ನಾಷ್ಟ ಮಾಡ್ಕೊಂಡು ಬರೋಕೆ ಅಂತ ತಿಳ್ಕೊಂಡು. ನಾಷ್ಟ ಮಾಡಕ್ ಹೋಗೋನೆ ಅಂದ್ಬಿಟ್ಟು ಇದೇನು ಇಷ್ಟೊತ್ತಾದ್ರು ಬಂದಿಲ್ಲ. ಇವನು ಎಲ್ಲಾರ ಹೋಗಿ ಭಿಕ್ಷಾ ಮಾಡಕ್ ಹೋಯ್ತಿದ್ದ ಸರ್. ಭಿಕ್ಷಾ ಮಾಡಕ್ ಹೋಯ್ತಿದ್ದ. ನಾನು ಹೋಗ್ಬೇಡ, ಎಲ್ಲೂ ಹೋಗ್ಬೇಡ, ಬಸ್ಸು ಕಾರು ತಿರ್ಗಾಡ್ತವೆ, ಸಿಗಾಕಬಿಡ್ತೀಯ, ಸರಿ ಇಲ್ಲ ನೀನು ಹೋಗ್ಬೇಡ ಅಂತ ಅಷ್ಟು ಬಗೆಯಾಗಿ ಹೇಳಿ ಮನೇಲಿ ಕೂಡಾಕ್ತಿದ್ದೆ. ಬೆಳಗ್ಗೆ ನಾನು ಹೇಳೋದಕ್ಕೆ ಮುಂಚೆನೆ ಬಂದ್ಬಿಟ್ಟವನು. ಏನ್ ಸರ್, ನಾನು ಎದ್ದಾಗ 9:30 10 ಗಂಟೆ ಆಗಿತ್ತು ಸರ್. 10 ಗಂಟೆ ನನಗೆ ಬೈಕ್ ಹುಷಾರಿದ್ದಿಲ್ಲ. ನನಗೆ ನಂಬರ್ ಹೇಳಕ್ ಬರಲ್ಲ ಸರ್. ಮಡಿಪುರ ಹತ್ರನ ಒಂದು ಭಯಂಕರವಾಗಿ ಒಂದು ಆಕ್ಸಿಡೆಂಟ್ ಆಗಿದೆ. ನಂಜಾಪುರದವರು, ಅವ್ರಿಗೆ ವಯಸ್ಸಾಗಿತ್ತು ಸುಮಾರು ಒಂದು 65-70 ವರ್ಷ ಗಂಟೆ ಆಗಿತ್ತು. ಏನೋ ಅಷ್ಟು ಕೊಡ್ತಿದ್ದವರು ಈಸ್ಕೊಂಡು ಒಂದು ಜೀವನ ಹೊಟ್ಟೆಪಾಡಿಗಂತ ಮಾಡ್ತಿದ್ರು ಅವರು. ಎಲ್ಲರ ಹತ್ರ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಥರ. ಅವ್ರು ಏನಾಗಿದೆ ಅಂದರೆ ಯಾವುದೋ ಒಂದು ಗಾಡಿ ಇದು ಮಾಡಿ ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲಿ ನೋಡೋಕ್ಕಾಗೋದಿಲ್ಲ, ಚಿಂದಿ ಆಗಿಬಿಡೋದೆ. ದೇಹನೇ ಪೀಸ್ ಆಗಿಬಿಡೋದೆ, ಮುಂದೆ ನೋಡೋಕ್ಕಾಗೋದಿಲ್ಲ. ಅದರಿಂದ ನಾನು ದೂರ ವೀಡಿಯೋ ಮಾಡ್ತಾಯಿದ್ದೀನಿ.